ಶವಗಳನ್ನ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಪೊಲೀಸರಿಂದ ಮಾಸ್ಕ್ ಮ್ಯಾನ್ ಅನ್ನ ಬಂಧನ ಮಾಡಲಾಗಿದೆ. 19 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ. ಆ ವಿಚಾರಣೆಯ ನಂತರದಲ್ಲಿ ಈಗ ಅನಾಮಿಕನನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಮಧ್ಯಾಹ್ನ 2ರಿಂದ ವಿಚಾರಣೆಯನ್ನ ನಡೆಸಿದ್ರು ಮೊಹಂತಿ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಅನಾಮಿಕನನ್ನ ಹಾಜರುಪಡಿಸಲಾಗುತ್ತೆ. ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಎಸ್ಐಟಿ ಸರ್ವ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಧರ್ಮಸ್ಥಳ ಸುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿ ಆರೋಪವನ್ನ ಮಾಡ್ತಾರೆ. ತದನಂತರದಲ್ಲಿ ಈ ಒಂದು ವಿಚಾರ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರವ್ಯಾಪಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗುತ್ತೆ. ಸಾಕಷ್ಟು ಆರೋಪಗಳು ಕೇಳಿ ಬರುತ್ತೆ. ಇನ್ನು ಇದಕ್ಕೆ ಎಸ್ಐಟಿಯನ್ನ ಕೂಡ ಸರ್ಕಾರ ರಚನೆ ಮಾಡುತ್ತೆ. ನಂತರದಲ್ಲಿ ಕೆಲವೊಂದಿಷ್ಟು ಆರೋಪಗಳು ಮತ್ತೆ ಕೇಳಿ ಬರುತ್ತೆ. ಎಸ್ಐಟಿ ರಚನೆ ಮಾಡುವಂತ ಅವಶ್ಯಕತೆ ಏನಿತ್ತು? ಯಾರೋ ಒಬ್ಬ ಆರೋಪವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಸ್ಐಟಿ ರಚನೆಯ ಅನಿವಾರ್ಯತೆ ಇತ್ತ ಅನ್ನೋದಾಗಿಯೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಮಾಡಲಾಯಿತು. ಅದರ ಜೊತೆಗೆ ಉತ್ಖನನ ಕಾರ್ಯ ಕೂಡ ಶುರು ಮಾಡಲಾಯಿತು. ಅಂದ್ರೆ ಏನು ಮಾಸ್ಕ್ ಮ್ಯಾನ್ 13 ಜಾಗಗಳನ್ನ ತೋರಿಸ್ತಾನೆ, ಆ 13 ಜಾಗಗಳನ್ನ ಕೂಡ ಅಗೆಯುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳಿಂದ ಮಾಡಲಾಗುತ್ತೆ. 13 ಜಾಗ ಆದ ನಂತರದಲ್ಲಿ ಮತ್ತೂ ಕೆಲವೊಂದಿಷ್ಟು ಜಾಗಗಳನ್ನ ಆತ ತೋರಿಸ್ತಾನೆ. ಇದರಲ್ಲಿ ನಾನು ಕೆಲವು ಶವಗಳನ್ನ ಹೂತಿಟ್ಟಿದ್ದೇನೆ ಅನ್ನುವಂತ ಮತ್ತೊಂದಿಷ್ಟು ಆರೋಪಗಳನ್ನ ಮಾಡ್ತಾ ಹೋಗ್ತಾನೆ. ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಎಸ್ಐಟಿ ಮೊದಲಿಗೆ ಆತನನ್ನ ವಿಚಾರಣೆಯನ್ನ ಮಾಡುತ್ತೆ. ವಿಚಾರಣೆಯ ನಂತರದಲ್ಲಿ 13 ಜಾಗದ ಸ್ಥಳ ಮಹಜರು ಮಾಡುವಂತ ಕೆಲಸವನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಇನ್ನು ಸ್ಥಳ ಮಹಜರು ಆದ ನಂತರದಲ್ಲಿ ಉತ್ಖನನ ಕಾರ್ಯ ಕೂಡ ಶುರುವಾಗುತ್ತೆ. ಇನ್ನು 13 ಆದ ನಂತರದಲ್ಲಿ 17ನೇ ಪಾಯಿಂಟ್ ವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಸ್ಥಳವನ್ನ ಅಗೆದಿದ್ರು. ಅದರಲ್ಲಿ ಯಾವುದಾದ್ರೂ ಅಸ್ಥಿ ಪಂಜರ ಅವಶೇಷ ಕಳೇಬರ ಪತ್ತೆ ಆಗಿದೆಯಾ ಅನ್ನುವಂತ ನಿಟ್ಟಿನಲ್ಲಿ ತೀವ್ರವಾದಂತಹ ತನಿಖೆ ಮುಂದುವರಿತಾ ಹೋಯಿತು. ನಂತರದಲ್ಲಿ ಬಿಜೆಪಿಗರು ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ಯಾವ ಆಧಾರದಲ್ಲಿ ನೀವು ತನಿಖೆಯನ್ನ ಮುಂದುವರಿಸ್ತಾ ಇದ್ದೀರಾ? ಮಾಸ್ಕ್ ಮ್ಯಾನ್ ಹೇಳ್ತಾ ಇರೋದು ಸರಿನಾ ತಪ್ಪಾ ಅನ್ನೋದು ಗೊತ್ತೇ ಇಲ್ಲ ಅನ್ನೋದಾಗಿ. ಹಾಗಾಗಿ ಎಸ್ಐಟಿ ಈವರೆಗೂ ಏನು ತನಿಖೆಯನ್ನ ನಡೆಸಿದೆ ಅದರ ಒಂದು ಮಧ್ಯಂತರ ವರದಿಯನ್ನ ನಮಗೆ ನೀಡಿ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಕೆಲವೊಂದಿಷ್ಟು ಚರ್ಚೆಗಳು ನಡೆದು ಹೋಯಿತು. ತದನಂತರದಲ್ಲಿ ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಸದನದಲ್ಲಿಯೂ ಕೂಡ ಮಾತನಾಡ್ತಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಧರ್ಮಸ್ಥಳ ವಿರುದ್ಧ ಅವಹೇಳನಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹೇಶ್ ತಿಮರೋಡಿ ಜೈಲು ಪಾಲಾಗಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ವಿರುದ್ಧವಾಗಿಯೂ ಕೂಡ ಎಫ್ಐಆರ್ ದಾಖಲಾಗಿದೆ. ಅನನ್ಯ ಭಟ್ ನಾಪತ್ತೆ ಎಂದಿದ್ದ ಸುಜಾತ ಈಗ ಉಲ್ಟಾ ಹೊಡೆದಿದ್ದಾರೆ. ನಿರೀಕ್ಷಣಾ ಜಾಮೀನು ಪಡೆದಿದ್ದಾರೆ. ಇನ್ನೊಂದು ಕಡೆ ದೂತ ಯೂಟ್ಯೂಬ್ ಚಾನೆಲ್ನ ಸಮೀರ್ 3ನೇ ಬಾರಿಗೆ ವಿಚಾರಣೆಗೆ ಸಮೀರ್ಗೆ ನೋಟಿಸ್ ಕೂಡ ನೀಡಲಾಗಿದೆ. ಹಾಗಾಗಿ ಇವತ್ತು ಏನಾದರೂ ವಿಚಾರಣೆಗೆ ಯೂಟ್ಯೂಬರ್ ಸಮೀರ್ ಹಾಜರಾಗ್ತಾರಾ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಹಲವಾರು ಮೃತದೇಹ ಹೂತು ಹಾಕಿದ ಪ್ರಕರಣದಿಂದಾಗಿ ದೂರುದಾರ ಅರೆಸ್ಟ್ ಆಗಿದ್ದಾನೆ. ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನು ಆಗಸ್ಟ್ 22ರಂದು ಮಂಗಳೂರು ಸಕ್ಷಮ ಪ್ರಾಧಿಕಾರದಿಂದ ಪ್ರೊಟೆಕ್ಷನ್ ಕಾಯ್ದೆ ರದ್ದಾಗಿದ್ದು, ಅಂದ್ರೆ 12 ಗಂಟೆಗೆ ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ಸದ್ಯ ಈತನನ್ನ ಹಾಜರುಪಡಿಸ್ತಾರೆ. ಎಸ್ಐಟಿ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ನಿನ್ನೆ ನಿರಂತರವಾಗಿ ಆತನ ವಿಚಾರಣೆಯನ್ನ ಎಸ್ಐಟಿ ತಂಡದಿಂದ ಮಾಡಲಾಗಿದೆ. ಆ ವಿಚಾರಣೆಯಲ್ಲಿ ಹಾಗಾದ್ರೆ ಏನಾಯ್ತು ಅನ್ನೋದು ಇದೀಗ ಸದ್ಯ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ ದೂರವಾಣಿ ಸಂಪರ್ಕದಲ್ಲಿ. ಶಂಶೀರ್, ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದಲೂ ದಿನಕ್ಕೆ ಇದು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇತ್ತು. ಅದರಲ್ಲೂ ಕೂಡ ಇದೀಗ ಎಸ್ಐಟಿ ಪೊಲೀಸರಿಂದ ಮಾಸ್ಕ್ ಮ್ಯಾನ್ ಬಂಧನವನ್ನ ಮಾಡಲಾಗಿದೆ. ಹಾಗಾದ್ರೆ ನಿನ್ನೆ ನಡೆದಿರ್ತಕ್ಕಂತಹ ವಿಚಾರಣೆಯಲ್ಲಿ ಏನಾಯ್ತು ಅನ್ನೋದು ಎಸ್ಐಟಿ ಮೂಲಗಳಿಂದ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ? ಹೌದು, ಮುಖ್ಯವಾಗಿ ಧರ್ಮಸ್ಥಳದ ಸುತ್ತಮುತ್ತ ಅನೇಕ ಮೃತದೇಹಗಳನ್ನ ಹೂತಿದ್ದೀನಿ ಎಂದು ಆರೋಪ ಮಾಡಿ ದೂರು ನೀಡಿದ್ದ ಮಾಸ್ಕ್ ಮ್ಯಾನ್ ಅನ್ನ ಇದೀಗ ಎಸ್ಐಟಿ ಅಧಿಕಾರಿಗಳು ಬಂಧಿಸಿರುವ ಮಾಹಿತಿ ಸಿಗ್ತಾ ಇದೆ. ಇವತ್ತು ಸುಮಾರು ಇದು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಬೆಳ್ತಂಗಡಿ ಕೋರ್ಟಿಗೆ ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಅಂದ್ರೆ ದೂರುದಾರನನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಇರುವಂತದ್ದು. ಇದೇ ವೇಳೆ ಮತ್ತಷ್ಟು ದಿನಕ್ಕೆ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡುವ ಸಾಧ್ಯತೆ ಇದೆ. ನಿನ್ನೆಯಿಂದ ಡ್ರಿಲ್ ಅಂದ್ರೆ ಸತತವಾಗಿ ಅನೇಕ ಗಂಟೆಗಳ ಕಾಲ ದೀರ್ಘವಾದ ಒಂದು ವಿಚಾರಣೆ ನಡೆಸಿದ ಎಸ್ಐಟಿ ಅಧಿಕಾರಿಗಳು ಇವತ್ತು ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಿರುವಂತದ್ದು. ಈವರೆಗೆ ಅಂದ್ರೆ ಮುಖ್ಯವಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ದೂರುದಾರನನ್ನ ವಶಕ್ಕೆ ಅಥವಾ ಅರೆಸ್ಟ್ ಮಾಡಿರಲಿಲ್ಲ. ಆದ್ರೆ ಇವತ್ತು ಅರೆಸ್ಟ್ ಮಾಡಿರುವಂತದ್ದು. ಮುಖ್ಯವಾಗಿ
ದೂರುದಾರ ಈ ತನಿಖೆ ವೇಳೆ ಅಂದ್ರೆ ನಿನ್ನೆಯಿಂದ ಈವರೆಗೂ ಬೆಳಗ್ಗೆಯವರೆಗೆ ನಡೆದಂತಹ ವಿಚಾರಣೆ ಮೇಲೆ ಅನೇಕ ಪ್ರಶ್ನೆಗಳಿಗೆ ಅವನು ಉತ್ತರಿಸಿದ ಆಧಾರದಲ್ಲಿ ಈಗ ವಶಕ್ಕೆ ಅರೆಸ್ಟ್ ಮಾಡಲಾಗಿರುವಂತದ್ದು. ಮುಖ್ಯವಾಗಿ ಕೆಲವೊಂದು ಮಾಹಿತಿಗಳ ಪ್ರಕಾರ ಕೆಲವೊಂದು ಉತ್ತರಗಳು ತಾಳೆ ಆಗ್ತಿರ್ಲಿಲ್ಲ. ಸುಳ್ಳು ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇರುವಂತದ್ದು. ಜೊತೆಗೆ ಮುಖ್ಯವಾಗಿ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಆಗಿ ಅವರು ವಿಚಾರಣೆ ನಡೆಸಿದ ವೇಳೆ ಕೆಲವೊಂದು ಮಾಹಿತಿಗಳು ತಾಳೆ ಆಗ್ತಾ ಇರಲಿಲ್ಲ. ಹೀಗಾಗಿ ಮುಂದಿನ ವಿಚಾರಣೆಗಾಗಿ ಕೋರ್ಟಿಗೆ ಹಾಜರುಪಡಿಸಿ ಮತ್ತಷ್ಟು ದಿನ ಕಸ್ಟಡಿಗೆ ಪಡೆಯುವಂತೆ ಮನವಿ ಕೂಡ ಮಾಡಲಾಗುತ್ತೆ. ಹೀಗಾಗಿ ಈ ಒಂದು ಕೇಸಿಗೆ ಮತ್ತಷ್ಟು ಟ್ವಿಸ್ಟ್ ಕೂಡ ಸಿಗ್ತಾ ಇರುವಂತದ್ದು. ಮುಖ್ಯವಾಗಿ ಇದರ ಜೊತೆಗೆ ಅನನ್ಯ ಭಟ್ ದೂರು ವಿಚಾರಕ್ಕೆ ಸಂಬಂಧಿಸಿದಂತೆ ಕೂಡ ಸುಜಾತ ಭಟ್ ಕೂಡ ಮಾಧ್ಯಮಗಳಿಗೆ ದ್ವಂದ್ವವಾದಂತಹ ಹೇಳಿಕೆ ನೀಡಿದ್ದು ಕೂಡ ಬಹಳಷ್ಟು ಗೊಂದಲ ಸೃಷ್ಟಿಯಾಗಿರುವಂತದ್ದು. ಇದೇ ಬೆನ್ನಲ್ಲಿ ಇದೀಗ ಮತ್ತಷ್ಟು ಅಪ್ಡೇಟ್ ಆಗಿರುವಂತದ್ದು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ದೂರುದಾರನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದು, ಯಾಕೆ ಯಾವ ದೂರು ನೀಡೋಕೆ ಏನು ಕಾರಣ, ಯಾರಾದ್ರೂ ಇದ್ರ ಅಥವಾ ಇನ್ನಿತರ ಆಯಾಮಗಳಲ್ಲಿ ತನಿಖೆ ನಡೆಸಿರುವಂತದ್ದು. ಆದ್ರೆ ಹೆಚ್ಚಿನ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಅಧಿಕೃತವಾಗಿ ಮಾಧ್ಯಮಗಳಿಗೆ ನೀಡಬೇಕಷ್ಟೇ. ಇದೀಗ ಸದ್ಯಕ್ಕೆ ಅವರು ಅರೆಸ್ಟ್ ಮಾಡಿರುವ ಮಾಹಿತಿ ಸಿಕ್ಕಿರುವಂತದ್ದು. ಓಕೆ ಶಂಶೀರ್, ಇನ್ನು ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಒಂದು ವೇಳೆ ಆ ದೂರುದಾರ ಹೇಳಿದ್ದು ಏನಾದ್ರೂ ತಪ್ಪು ಅಂತ ಹೇಳಿದ್ರೆ, ಅಂದ್ರೆ ಆತ ಸುಮ್ಮನೆ ಆರೋಪವನ್ನ ಮಾಡ್ತಾ ಇದ್ದಾನೆ ಅಂತ ಆದ್ರೆ ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಕೂಡ ಮಾತುಗಳು ಕೇಳಿ ಬಂದಿತ್ತು. ಹಾಗಾಗಿ ಮುಂದಿನ ಕ್ರಮ ಯಾವ ರೀತಿ ಆಗಿರಬಹುದು ಶಂಶೀರ್? ಹೌದು, ಮುಖ್ಯವಾಗಿ ಸದ್ಯಕ್ಕೆ ಅರೆಸ್ಟ್ ಮಾಡಿ ಕೋರ್ಟಿಗೆ ಅಂದ್ರೆ ಕಾನೂನು ಪ್ರಕ್ರಿಯೆ ಪ್ರಕಾರ ಇದೀಗ ಅರೆಸ್ಟ್ ಮಾಡಿ ಅವರನ್ನ ಕೋರ್ಟಿಗೆ ಹಾಜರುಪಡಿಸ್ತಾರೆ. ಅಲ್ಲಿ ವಿಚಾರಣೆಯನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ನಡೆಯುತ್ತೆ. ಇದೇ ವೇಳೆ ನ್ಯಾಯಾಧೀಶರು ಮುಂದಿನ ತೀರ್ಮಾನವನ್ನ ಅಲ್ಲಿ ಪ್ರಕಟ ಮಾಡ್ತಾರೆ. ಇದೇ ವೇಳೆ ಎಸ್ಐಟಿ ಅಧಿಕಾರಿಗಳು ಅಂದ್ರೆ ನಮಗೆ ಮಾಸ್ಕ್ ಮ್ಯಾನ್ ಅನ್ನ ಹೆಚ್ಚಿನ ವಿಚಾರಣೆ ನಡೆಸಬೇಕು, ನಮಗೆ ಸಮಯಾವಕಾಶ ಬೇಕು ಅಂತ ಹೇಳಿ ಹೆಚ್ಚಿನ ಒಂದು ಕಸ್ಟಡಿಗೆ ತೆಗೆದುಕೊಳ್ಳುವಂತೆ ಅವರು ಮನವಿ ಕೂಡ ಮಾಡ್ತಾರೆ. ತದನಂತರ ಅವರು ಕಾನೂನು ಪ್ರಕ್ರಿಯೆ ಮೂಲಕ ಮತ್ತಷ್ಟು ಆಯಾಮಗಳಲ್ಲಿ ಕೂಡ ತನಿಖೆ ನಡೆಯುತ್ತೆ. ಒಟ್ಟಾರೆಯಾಗಿ ಸತ್ಯ ಯಾವುದು ಸುಳ್ಳು ಯಾವುದು ಎಂಬುದು ಎಸ್ಐಟಿ ತನಿಖೆಯಿಂದ ಬಯಲಾಗಲಿದೆ. ಓಕೆ, ಥ್ಯಾಂಕ್ ಯು ಶಂಶೀರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಧರ್ಮಸ್ಥಳ ಸುತ್ತ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ನಂತರದಲ್ಲಿ ಸರ್ಕಾರ ಎಸ್ಐಟಿ ರಚನೆಯನ್ನ ಕೂಡ ಮಾಡಿತು. ಅಂದರೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ಸುಳ್ಳುಗಳ ಸರಮಾಲೆಯನ್ನ ಹೆಣೆದು ಕತೆ ಕಟ್ಟಿದಂತಹ ಮುಸುಕುಧಾರಿಯನ್ನ ಎಸ್ಐಟಿ ತಂಡ ಕೊನೆಗೂ ಬಂಧಿಸದೆ ಸತತ ವಿಚಾರಣೆಯನ್ನ ಮಾಡಲಾಗಿತ್ತು. ಅಂದರೆ ನೆನೆ ನಡೆದಿರುವಂತಹ ತೀವ್ರ ವಿಚಾರಣೆಯ ನಂತರದಲ್ಲಿ ಮಾಸ್ಕ್ ಮ್ಯಾನ್ ಅನ್ನ ತನಿಖಾ ತಂಡ ಬಂಧಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅನಾಮಿಕ ತೋರಿಸಿದಂತಹ 17 ಪಾಯಿಂಟ್ಗಳಲ್ಲಿಯೂ ಕೂಡ ಏನೂ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ಸಮಾಧಿ ಶೋಧವನ್ನ ಸ್ಥಗಿತಗೊಳಿಸಿ ಮಾಸ್ಕ್ ಮ್ಯಾನ್ ವಿರುದ್ಧವೇ ರಿವರ್ಸ್ ತನಿಖೆಯನ್ನ ಕೂಡ ಶುರು ಮಾಡಿತ್ತು. ಇನ್ನು ಪ್ರಕರಣದ ತನಿಖಾಧಿಕಾರಿ ಜಿತೇಂದ್ರ ದಯಾ ಮತ್ತು ಸುಮಾರು 25 ಪೊಲೀಸರ ತಂಡ ಎಸ್ಐಟಿ ಠಾಣೆಯಲ್ಲಿ ತೀವ್ರ ವಿಚಾರಣೆಯನ್ನ ನಡೆಸಿದ್ರು. ನಿಗೂಢ ವ್ಯಕ್ತಿಯ ಬಣ್ಣ ಬಯಲು ಮಾಡಿದೆ ಎಸ್ಐಟಿ ತಂಡ ಅನ್ನೋದು ಗೊತ್ತಾಗ್ತಾ ಇದೆ. ನೂರಾರು ಶವಗಳನ್ನ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಬಿಗ್ ಟ್ವಿಸ್ಟ್. ಕಡೆಗೂ ಕಳಚಿತು ನಿಗೂಢ ವ್ಯಕ್ತಿಯ ಮುಖವಾಡ. ಎಸ್ಐಟಿ ಅಧಿಕಾರಿಗಳಿಂದಲೇ ಹೆಸರು ರಿವೀಲ್ ಮಾಡಲಾಗಿದೆ. ಇಷ್ಟು ದಿನ ಮಾಸ್ಕ್ ಹಾಕಿದ್ದವನ ಹೆಸರು ಸಿಎಂ ಚಿನ್ನಯ್ಯ. ನಾನು ಪಾತ್ರಧಾರಿ, ಸೂತ್ರಧಾರಿ ಬೇರೆಯವರಿದ್ದಾರೆ. ಬುರುಡೆ ತೆಗೆದುಕೊಂಡು ಹೋಗಿ ಕೋರ್ಟ್ಗೆ ಒಪ್ಪಿಸು ಅಂತ ನನಗೆ ಯಾರೋ ಹೇಳಿದ್ರು. ನನ್ನ ಸೂತ್ರ ಹಿಡಿದಿರೋರು ಬೇರೆ ಯಾರು ಅಂತ ಹೇಳಿ ಇದೀಗ ಸಿಎಂ ಚಿನ್ನಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಸ್ಐಟಿ ಮುಂದೆ ಸಂಪೂರ್ಣ ಸಂಚನ್ನ ಚಿನ್ನಯ್ಯ ಒಪ್ಪಿಕೊಂಡಿದ್ದಾರೆ. ಈ ಹಿಂದೆ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ಅಂದ್ರೆ ನನಗೆ ಜೀವ ಬೆದರಿಕೆ ಇದೆ, ಹಾಗಾಗಿ ನನಗೆ ನೀವು ಭದ್ರತೆಯನ್ನ ಒದಗಿಸಬೇಕು ಅನ್ನುವಂತ ಸುಳ್ಳು ಕಟ್ಟು ಕಥೆಗಳನ್ನ ಕೂಡ ಈತ ಕಟ್ಟಿದ್ದ. ಆದ್ರೆ ಈಗ ಹೇಳ್ತಾ ಇರೋದು ನಾನು ಇಲ್ಲಿ ಕೇವಲ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ಬೇರೆಯವರಿದ್ದಾರೆ. ಬುರುಡೆ ತೆಗೆದುಕೊಂಡು ಹೋಗಿ ಅಲ್ಲಿ ಇಡು, ಜೊತೆಗೆ ಈ ರೀತಿಯಾಗಿ ಆರೋಪವನ್ನ ಮಾಡು ಅಂತ ಹೇಳಿ ಯಾರು ಹೇಳಿದ್ರು. ಹಾಗಾಗಿ
ಹಾಗಾಗಿ ಈ ಕಾರಣದಿಂದ ನಾನು ಈ ರೀತಿಯಾದಂತಹ ಆರೋಪವನ್ನ ಮಾಡಿದ್ದೇನೆ ಅಷ್ಟೇ, ಆದ್ರೆ ಸೂತ್ರ ಹಿಡಿದವರು ಬೇರೆ ಇದ್ದಾರೆ ಅಂತ ಹೇಳಿ ಸದ್ಯ ಚಿನ್ನಯ್ಯ ಈಗ ಮಾತನಾಡಿರುವಂತದ್ದು. SIT ಮುಂದೆ ಸಂಪೂರ್ಣ ಸಂಚನ್ನ ಚಿನ್ನಯ್ಯ ಒಪ್ಪಿಕೊಂಡಿದ್ದಾರೆ. ಒಂದು ಕಡೆ ಅನನ್ಯ ಭಟ್ ಕೇಸ್ನಲ್ಲೂ ಇದೇ ರೀತಿ ಆಯಿತು. ಸುಜಾತಾ ಭಟ್ ಕೂಡ ನನಗೆ ಯಾರೋ ಒತ್ತಡವನ್ನ ಹಾಕಿದ್ರು, ಆ ಒತ್ತಡದಿಂದಾಗಿ ನಾನು ಈ ರೀತಿಯಾದಂತಹ ಸುಳ್ಳು ಕಥೆಗಳನ್ನ ಕಟ್ಟಿದ್ದೆ ಅನ್ನೋದಾಗಿಯೂ ಕೂಡ ಅವರು ನಿನ್ನೆ ಒಂದು ಕಡೆ ಹೇಳಿಕೆಯನ್ನ ಕೊಡ್ತಾರೆ. ಆದ್ರೆ ಈಗ SIT ತಂಡ ನಿನ್ನೆ ತೀವ್ರವಾಗಿ ವಿಚಾರಣೆಯನ್ನ ನಡೆಸಿದೆ ಈ ಮಾಸ್ಕ್ ಮ್ಯಾನ್ ಅನ್ನ. ನಂತರದಲ್ಲಿ ಈತನ ನಿಜವಾದ ಮುಖವಾಡ ಏನು ಅನ್ನೋದು ಈಗ ಬಯಲಾಗ್ತಾ ಇದೆ. ಹಾಗಾದ್ರೆ ಇಷ್ಟಕ್ಕೆ SIT ತಂಡ ಸುಮ್ಮನಾಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೀಗ ಸದ್ಯ ಇರುವಂತದ್ದು. ಇದು ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪತ್ತೆ ಅಂತ ಹೇಳಿ, ಯಾರೋ ಇದ್ದಾರೆ ಬೇರೆ ಅಂತ ಹೇಳಿದ್ರೆ ಆತ ಯಾರು, ಇವನಿಗೆ ಹೇಳಿಕೊಟ್ಟಿದ್ದು ಯಾರು, ಯಾಕೆ ಯಾವ ಕಾರಣದಿಂದ ಹಾಗಾದ್ರೆ ಈತನಿಗೆ ಈ ರೀತಿ ಮಾಡುವಂತ ಹೇಳಿದ್ರು ಅನ್ನೋದಾಗಿಯೂ ಕೂಡ ಇನ್ನೊಂದು ಆಂಗಲ್ ನಲ್ಲಿ ಹಾಗಾದ್ರೆ SIT ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾರ, ಈ ಒಂದು ಪ್ರಕರಣ ಇನ್ನೂ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದಾಗಿಯೂ ಕೂಡ ಸದ್ಯ ಕೆಲವು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಧರ್ಮಸ್ಥಳದ 17 ಕಡೆ ಶೋಧ ನಡೆಸಿದಂತ SIT ತಂಡ ಸಮಾಧಿ ಶೋಧ ವೇಳೆ ಯಾವುದೇ ಪೂರ್ತಿ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಈಗ ರಾಜ್ಯ ಸರ್ಕಾರದ ವಿರುದ್ಧವಾಗಿ ವಿರೋಧ ಪಕ್ಷಗಳು ಕಿಡಿಕಾರ್ತಾ ಇರುವಂತದ್ದು. ಶ್ರೀ ಕ್ಷೇತ್ರಕ್ಕೆ ಅಪಚಾರ ಅಂತ ಹೇಳಿ ಪ್ರತಿಪಕ್ಷ ಗುಟುರು ಹಾಕ್ತಾ ಇದೆ. ಸಮಾಧಿ ಶೋಧ ವೇಳೆ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಇನ್ನು ಇದಾದ ನಂತರದಲ್ಲಿ ವಿಪಕ್ಷಗಳು ಸಾಕಷ್ಟು ಆರೋಪವನ್ನ ಮಾಡುತ್ತೆ. SIT ರಚನೆ ಮಾಡಿದ್ದು ಯಾಕೆ, ಈ ರೀತಿಯಾಗಿ ಸಾಕಷ್ಟು ಆರೋಪಗಳನ್ನ ಯಾರ್ಯಾರೋ ಮಾಡ್ತಾ ಇರ್ತಾರೆ. ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳಿ ತಿಳಿಯದೆ ಸುಮ್ಮನೆ SITಯನ್ನ ರಚನೆ ಮಾಡಿದ್ದು ಸರಿಯಲ್ಲ ಅಂತ ಹೇಳಿಯೂ ಕೂಡ ಕೆಲವೊಂದಿಷ್ಟು ಕಡೆ ವಿಪಕ್ಷಗಳು ಆರೋಪವನ್ನ ಮಾಡಿತು. ತದನಂತರದಲ್ಲಿ ಮಧ್ಯಂತರ ವರದಿಯನ್ನ ನೀಡಿ ನಮಗೆ ಅನ್ನೋದಾಗಿಯೂ ಕೂಡ ವಿಪಕ್ಷಗಳು ಕೇಳ್ಕೊಂಡಿತ್ತು. ಈ ಎಲ್ಲ ಬೆನ್ನಲ್ಲೇ ಗೃಹ ಸಚಿವರು ಈ ಕುರಿತಂತೆ ಮಾತನಾಡಿದ್ರು. ಅಂದ್ರೆ ಇನ್ವೆಸ್ಟಿಗೇಷನ್ ಇನ್ನು ಮುಂದೆ ಆರಂಭ ಆಗತ್ತೆ, ಯಾಕೆ ರಚನೆಯನ್ನ ಮಾಡಿದ್ವಿ ಅನ್ನೋದಾಗಿಯೂ ಕೂಡ ಸಂಪೂರ್ಣ ವಿವರವನ್ನ ಕೊಟ್ಟಿದ್ರು. ಆದ್ರೆ ಧರ್ಮಸ್ಥಳ ವಿರುದ್ಧ ಅವಹೇಳನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ಆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡುವಂತ ಷಡ್ಯಂತ್ರ ಇದು ಅಂತ ಹೇಳಿ ಸಾಕಷ್ಟು ಜನ ಬಿಜೆಪಿಯ ನಾಯಕರು ಕೂಡ ಆರೋಪವನ್ನ ಮಾಡ್ತಾರೆ. ಜೊತೆಗೆ SIT ಪೊಲೀಸರಿಂದ ಇದೀಗ ಮಾಸ್ಕ್ ಮ್ಯಾನ್ ನ ಬಂಧನ ಆಗಿದೆ. ಹಾಗಾಗಿ ಈಗ ಇದು ಯಾವ ರೀತಿಯಾಗಿ ತಿರುವು ಪಡೆದುಕೊಳ್ಳುತ್ತೆ ಅಂತ ಹೇಳಿ ನೋಡಬೇಕು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ. ಹೆಬ್ಬಾರ್, ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ SIT ಪೊಲೀಸರಿಂದ ಮಾಸ್ಕ್ ಮ್ಯಾನ್ ನ ಬಂಧನ ಆಗಿದೆ. ಆದ್ರೆ ಇವಾಗಿರುವಂತ ಪ್ರಶ್ನೆ ಇದು ಈಗ ಆಕ್ಚುಯಲ್ ಆಗಿ ಹೇಗೆ ರಾಜಕೀಯ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ, ಅಂದ್ರೆ ಬಿಜೆಪಿ ಇದನ್ನ ಯಾವ ರೀತಿಯಾಗಿ ಪ್ಲಸ್ ಪಾಯಿಂಟ್ ಆಗಿ ತೆಗೆದುಕೊಳ್ಳುತ್ತೆ? ದಿವ್ಯಾ, ಈ ವಿಚಾರವನ್ನ ಸದನದಲ್ಲಿಯೇ ಬಿಜೆಪಿ ಪ್ರಸ್ತಾಪ ಮಾಡಿತ್ತು. ಈ ಒಂದು ವಿಚಾರ ಧರ್ಮಸ್ಥಳದ ಪ್ರಕರಣ ಸಂಪೂರ್ಣ ರಾಜಕೀಯವಾಗಿ ಬದಲಾಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಆ ಒಂದು ಚರ್ಚೆಯ ಸಂದರ್ಭದಲ್ಲಿ. ಯಾಕಂದ್ರೆ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ತೀವ್ರ ವಾಗ್ದಾಳಿಯನ್ನ ನಡೆಸಿತ್ತು ಸದನದಲ್ಲಿ. ಮಾಸ್ಕ್ ಮ್ಯಾನ್ ಹೇಳದ ಕಡೆಯಲ್ಲೆಲ್ಲ ಹೋಗಿ ಅಗಿಯುವಂತ ಕೆಲಸವನ್ನ ಮಾಡ್ತಾ ಇದೆ. ಆತ ನಾಳೆ ದಿನ ಇನ್ನೊಂದು ಯಾವ್ದೋ ಪ್ಲೇಸ್ ತೋರಿಸಿದ್ರು ಅಲ್ಲಿಯೂ ಕೂಡ ಹೋಗಿ ಅಗಿಯುವಂತ ಕೆಲಸ ಆಗ್ತಾ ಇದೆ. ಏನು ಸಿಗದೇ ಇದ್ದಾಗ್ಲೂ ಸಹಿತ ಆತನಿಗೆ ಅಷ್ಟೊಂದು ಭದ್ರತೆಯನ್ನ ಕೊಟ್ಟು ಆತ ಹೇಳದಾಗೆ ಕುಣಿಯುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇದ್ರ ಹಿಂದೆ ಯಾರೆಲ್ಲ ಕೈವಾಡ ಇದೆ, ಆತ ಒಂದ್ ವೇಳೆ ತಪ್ಪಿಸ್ತಾಗಿದ್ರೆ ಅವನ ಮೇಲೆ ಕ್ರಮ ಯಾಕ ಇಲ್ಲ, ಈ ರೀತಿಯ ಮಾತುಗಳನ್ನು ಕೂಡ ಬಿಜೆಪಿ ಆಡಿತ್ತು. ಆದ್ರೆ ಸರ್ಕಾರ ಈಗ ಬಿಜೆಪಿ ಆಗ್ರಹಕ್ಕೆ ಮಣಿದೋ ಅಥವಾ SIT ತನಿಖೆಯ ಮುಂದುವರೆದ ಭಾಗ ಅನ್ನುವಂತೇನೋ ಈಗ ಮಾಸ್ಕ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಿದೆ. ಯಾಕಂತಂದ್ರೆ ಆತನಿಂದಾಗಿ ಸಾಕಷ್ಟು ಹಣ ಖರ್ಚಾಗಿದೆ, ಸರ್ಕಾರಕ್ಕೆ ಖರ್ಚಾಗಿದೆ, ಸಾರ್ವಜನಿಕರ ಹಣ ಪೋಲಾಗಿದೆ ಅಂತ ಮಾತಿದೆ. ಆತ ಜಾಗ ತೋರಿಸಿದಲ್ಲೆಲ್ಲ ಆಗಿರುವಂತ ಕೆಲಸವನ್ನ ಮಾಡಲಾಗಿದೆ, ಏನು ಕೂಡ ಸಿಕ್ಕಿಲ್ಲ. ಹೀಗಾಗಿ ಇದು ಬಿಜೆಪಿಗೆ ಒಂದು ರೀತಿಯಲ್ಲಿ ಮೇಲುಗೈ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿ ಸೋಮೋಟೋ ಕೇಸನ್ನ ಹಾಕಿ ತಪ್ಪಿತಸ್ಥನೇ ಅಲ್ಲಿ ಮಾಸ್ಕ್ ಮ್ಯಾನ್ ಏನು ಸಿಕ್ಕಿಲ್ಲ ಅಂತ ಆದ್ರೆ ಅವನನ್ನೇ ಇಲ್ಲಿ ಆರೋಪಿಯನ್ನಾಗಿ ಮಾಡಿ ಅದರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹವನ್ನ ಮಾಡಿತ್ತು. ಇದರ ಜೊತೆಯಲ್ಲಿ ಬಿಜೆಪಿ ಆಗ್ರಹಿಸ್ತಾ ಇತ್ತು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವ ಹಾಗೆ ಅಲ್ಲಿ ನಡ್ಕೊಳ್ಳಾಗ್ತಾ ಇದೆ, ಇದರ ಹಿಂದೆ ಷಡ್ಯಂತ್ರ ನಡೀತಾ ಇದೆ, ಸಾಕಷ್ಟು ಜನರ ಕೈವಾಡ ಇದೆ ಅಂತ ಮಾತನ್ನ ಹೇಳ್ತಾ ಇದ್ರು. ಜನಾರ್ದನ್
ಜನಾರ್ದನ್ ರೆಡ್ಡಿ ಕೂಡ ಆರೋಪ ಮಾಡಿದ್ರು ಸೆಂಥಿಲ್ ಅವರ ಕೈವಾಡ ಇದೆ ಇದರಲ್ಲಿ ಅಂತ ಹೇಳಿ. ಅಂದ್ರೆ ಹಿಂದೆ ಅಲ್ಲಿ ಕೆಲಸ ಮಾಡಿದಂತವ್ರು ಈಗ ಅವರು ಬೇರೆ ರಾಜ್ಯದಲ್ಲಿ ಇದ್ರು ಸಹಿತ ಅಲ್ಲಿಂದ ಇಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ, ಆ ರೀತಿ ಕೆಲಸಗಳು ನಡೀತಾ ಇದೆ ಅಂತ ಆರೋಪವನ್ನ ಮಾಡಿದ್ರು. ಜೊತೆಗೆ ಅಲ್ಲಿ ಸುಜಾತಾ ಭಟ್ ಅನ್ನೋರು ಕೂಡ ಒಂದು ಮಾಧ್ಯಮಕ್ಕೆ ಹೇಳಿಕೆಯನ್ನ ಕೊಟ್ಟಿರುವಂತ ಸಂದರ್ಭದಲ್ಲಿ ತಾನು ಸುಳ್ಳು ಹೇಳಿದ್ದೀನಿ, ಅನನ್ಯ ಭಟ್ ಅನ್ನೋರೇ ಇಲ್ಲ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ. ಸೊ ಇದೆಲ್ಲವೂ ಕೂಡ ಒಟ್ಟಾರೆಯಾಗಿ ನೋಡಿದಾಗ ಒಂದು ಪ್ಲಾನ್ಡ್ ಆಗಿ ನಡೀತಾ ಇದೆ ಅನ್ನೋ ಆರೋಪ ಬಿಜೆಪಿಯನ್ನು ಮಾಡಿತ್ತು. ಅದಕ್ಕೆ ಪೂರಕ ಅನ್ನುವಂತೆ ಒಂದಷ್ಟು ಬೆಳವಣಿಗೆಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇದೆ. ಇದು ಬಿಜೆಪಿಗೆ ಒಂದು ರೀತಿಯಲ್ಲಿ ಮೇಲುಗೈ ಆಗುತ್ತಾ ಕಾಣಿಸ್ತಾ ಇದೆ. ಮತ್ತೆ ಬಿಜೆಪಿ ಹೋರಾಟಕ್ಕೆ ಇನ್ನಷ್ಟು ಬಲ ಸಿಕ್ಕದಂತೆ ಕಾಣಿಸ್ತಾ ಇದೆ. ಅಲ್ಲಿ ಷಡ್ಯಂತ್ರ ನಡೀತಾ ಇರೋದು ಕೂಡ ಒಂದು ಹಂತಕ್ಕೆ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸರ್ಕಾರ ಇದೆಲ್ಲವನ್ನು ಕೂಡ ಯಾವ ರೀತಿಯಲ್ಲಿ ಟ್ಯಾಕಲ್ ಮಾಡುತ್ತೆ, ವಿನಾಕಾರಣವಾಗಿ ಯೂಟ್ಯೂಬ್ಗಳಲ್ಲಿ ಒಂದಷ್ಟು ವಿಡಿಯೋಗಳನ್ನ ಹರಿದು ಬಿಟ್ಟಂತವ್ರ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ, ಅವ್ರ ಮೇಲೆ ಆಕ್ಷನ್ ಮಾಡತ್ತಾ ಸರ್ಕಾರ, ಇದನ್ನು ಕೂಡ ಬಿಜೆಪಿ ನೋಡ್ಲಿಕ್ಕಿದೆ ಮುಂದಿನ ದಿನಗಳಲ್ಲಿ. ಆ ಬಗ್ಗೆ ಕೂಡ ಈಗಾಗಲೇ ಆಗ್ರಹ ಮಾಡಿದೆ. ಅದ್ರ ಬಗ್ಗೆ ಮತ್ತಷ್ಟು ಒತ್ತಡವನ್ನ ಹೇರುವಂತ ಕೆಲಸವನ್ನ ಮಾಡ್ಲಿಕ್ಕಿದೆ. ಸರ್ಕಾರ ಒಂದು ವೇಳೆ ಆ ರೀತಿಯಲ್ಲಿ ಯಾವುದೇ ಆಕ್ಷನ್ ತಗೊಳ್ಳದೆ ಸುಮ್ಮನೆ ಇದ್ರೆ ಇದು ಇನ್ನಷ್ಟು ಅಸ್ತ್ರವಾಗತ್ತೆ ಬಿಜೆಪಿಗೆ. ಅದನ್ನ ಇಟ್ಕೊಂಡು ಜನರ ಮುಂದೆ ಹೋಗುವಂತ ಕೆಲಸವನ್ನ ಬಿಜೆಪಿ ಮಾಡುತ್ತೆ. ಸದ್ಯಕ್ಕೆ ಮಾಸ್ಕ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಿರೋದು ಬಿಜೆಪಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಜಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ. ಯಾಕಂದ್ರೆ ಸರ್ಕಾರವನ್ನ ತರಾಟೆ ತೆಗೆದುಕೊಳ್ಳುವ ಸಂದರ್ಭದಲ್ಲೇನೆ ಎಲ್ಲ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿತ್ತು. ವಿಪಕ್ಷ ಬಿಜೆಪಿಯ ಬಹುತೇಕ ಸದಸ್ಯರು ಸದನದಲ್ಲಿಯೇ ಪ್ರಸ್ತಾಪ ಮಾಡಿದ್ರು. ಆತನಿಗೆ ಎಲ್ಲಿಂದ ಹಣ ಬರುತ್ತೆ, ಯಾವ ಕಾರಣಕ್ಕಾಗಿ ಆತ ಬೇರೆ ಬೇರೆ ಕಡೆ ಸ್ಥಳಗಳನ್ನು ತೋರಿಸಿದ್ರು ಸಹಿತ ಏನು ಸಿಗ್ತಾ ಇಲ್ಲ, ಇದ್ರ ಹಿಂದೆ ಇರುವಂತಹ ಉದ್ದೇಶ ಏನು, ಆತನ ಮೂಲ ಏನು, ಆತನ ಹೆಸರೇನು, ಇದೆಲ್ಲವೂ ಕೂಡ ಬಹಿರಂಗಪಡಿಸಿ ಅಂತ ಆಗ್ರಹವನ್ನ ಮಾಡಿತ್ತು ಬಿಜೆಪಿ. ಈಗ ಬಹುಶಃ ಅದೆಲ್ಲವೂ ಕೂಡ ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗಿರುತ್ತೆ ಹಿನ್ನೆಲೆಯಲ್ಲಿ ಆತನ ಪೂರ್ವಾಪರ ಎಲ್ಲವೂ ಕೂಡ ಬಹಿರಂಗ ಆಗುವಂತ ಸಾಧ್ಯತೆ ಇದೆ. ಇನ್ನೊಂದು ಕೋಟಾ ಶ್ರೀನಿವಾಸ್ ಪೂಜಾರಿ ಸಹಿತ ದಿವ್ಯಾ ಕೇಂದ್ರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಈ ಪ್ರಕರಣದಲ್ಲಿ ವಿದೇಶದಿಂದ ಹಣ ಏನಾದ್ರೂ ಹೂಡಿಕೆ ಆಗ್ತಾ ಇದೆಯಾ ಇವರಿಗೆ, ಅಲ್ಲಿಂದ ಹಣ ಬರ್ತಾ ಇದೆಯಾ, ಇದ್ರ ಬಗ್ಗೆ ಅನುಮಾನಗಳಿದೆ, ಇದನ್ನೆಲ್ಲವನ್ನು ಕೂಡ ತನಿಖೆ ಮಾಡ್ಬೇಕು ಅಂತ ಹೇಳಿ ಕೂಡ ಪತ್ರವನ್ನ ಬರೆದಿದ್ದಾರೆ ಇಡಿಗೆ. ಸೊ ಇಲ್ಲಿ ಕೇವಲ ರಾಜ್ಯಕ್ಕಷ್ಟೇ ಸೀಮಿತವಾಗದೇನೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗಮನ ಸೆಳೀತಾ ಇರುತ್ತಾ ಈ ಪ್ರಕರಣ ಆಗಿರುತ್ತ ಹಿನ್ನೆಲೆಯಲ್ಲಿ ಆಳಾಗ್ಲವನ್ನ ನೋಡುವಂತ. ಓಕೆ, ಹೆಬ್ಬಾರ್, ಇನ್ನು SIT ಅನ್ನ ರಚನೆ ಮಾಡಿದ್ದು ಸರ್ಕಾರ, ಅಂದ್ರೆ ರಾಜ್ಯ ಸರ್ಕಾರ SIT ಅನ್ನ ರಚನೆ ಮಾಡ್ತು, ಅಂದ್ರೆ ಈ ಒಂದು ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿತು. ಆದ್ರೆ ನಂತರದಲ್ಲಿ ಬಿಜೆಪಿ ಇದಕ್ಕೆ ಕಿಡಿಕಾರುವಂತ ಕೆಲಸವನ್ನ ಕೂಡ ಮಾಡ್ತು. ಆದ್ರೆ ಈಗ ಈ ಮಾಸ್ಕ್ ಮ್ಯಾನ್ ನ ಬಂಧನ ಮಾಡಿರೋದ್ರಿಂದಾಗಿ ಸರ್ಕಾರನೇ SIT ರಚನೆ ಮಾಡಿರೋದ್ರಿಂದ ಹೇಗೆ ಇದನ್ನ ಕಾಂಗ್ರೆಸ್ ಲೈಕ್ ಒಂದು ಪಾಸಿಟಿವ್ ಆಗಿ ತೆಗೆದುಕೊಂಡು ಹೋಗತ್ತಾ ಅಥವಾ ನೆಗೆಟಿವ್ ಆಗತ್ತಾ, ಅದನ್ನ ಹೇಗೆ ಮ್ಯಾನೇಜ್ ಮಾಡುತ್ತೆ ಸರ್ಕಾರ ಅಂತ ಹೇಳಿ? ದಿವ್ಯಾ, ಇಲ್ಲಿ ಎರಡು ಬಿಜೆಪಿಗೂ ಪ್ಲಸ್ ಕಾಣಿಸ್ತಾ ಇದೆ, ಕಾಂಗ್ರೆಸ್ಗೂ ಪ್ಲಸ್ ಆಗಿ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಆರಂಭದಲ್ಲಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇರೋ ಆರೋಪ ಏನಂತಂದ್ರೆ SIT ರಚನೆ ಮಾಡಿದ್ ಯಾಕೆ, ಯಾರು ಹೇಳಿದ್ರು, ಯಾರು ಹೇಳ್ದೇನೆ, ಕೋರ್ಟ್ ಆದೇಶ ಇಲ್ದೇನೆ, ಯಾವರ ಒತ್ತಡವೂ ಇಲ್ದೇನೆ ಕೇವಲ ಏಕಾಏಕಿಯಾಗಿ ತಕ್ಷಣ SIT ರಚನೆ ಆಗತ್ತೆ ಅಂದ್ರೆ ಇದ್ರ ಹಿಂದೆ ಕಾಣದ ಕೈಗಳಿದಾವೆ ಅನ್ನೋಂತ ಒಂದು ಆರೋಪವನ್ನ ಬಿಜೆಪಿ ಮಾಡಿತ್ತು. ಎಡಪಂಥೀಯರ ಒತ್ತಡಕ್ಕೆ ಮಣಿದು ಸರ್ಕಾರ SIT ರಚನೆ ಮಾಡಿದ್ರಂತ ಆರೋಪವನ್ನ ಮಾಡಿತ್ತು ಬಿಜೆಪಿ. ಆ ನಂತರದಲ್ಲಿ ಆದಂತ ಬೆಳವಣಿಗೆಗಳು ಎಲ್ಲವೂ ಕೂಡ ಗೊತ್ತಿದೆ, ಏನು ಸಾಕ್ಷ್ಯಗಳು ಸಿಕ್ಕಿಲ್ಲ ಅನ್ನೋಂಥದ್ದು. ಆದ್ರೆ ಕಾಂಗ್ರೆಸ್ಗೆ ಈಗ ಪ್ಲಸ್ ಏನಂತಂದ್ರೆ ಕಾಂಗ್ರೆಸ್ ಮೊದಲಿಂದ ಹೇಳ್ತಾ ಇರೋದು ಪ್ರಕರಣದಲ್ಲಿ ತನಿಖೆ ಆಗತ್ತೆ, ಏನಿದೆ ಏನಿಲ್ಲ ಅನ್ನೋದು ತನಿಖೆ ನಂತರ ಗೊತ್ತಾಗತ್ತೆ, ಯಾರ ಪರವೂ ಇಲ್ಲ ವಿರೋಧವೂ ಇಲ್ಲ ನಾವು ಅಂತ ಹೇಳುವಂತ ಮಾತನ್ನ ಕಾಂಗ್ರೆಸ್ ಹೇಳ್ತಾ ಇತ್ತು. ಅದರ ಮುಂದುವರಿದ ಭಾಗ ಅನ್ನುವಂತೆ ಅಲ್ಲಿ ಈಗ ಮಾಸ್ಕ್ ಮ್ಯಾನ್ ಅನ್ನೇ ಅರೆಸ್ಟ್ ಮಾಡಿದ್ದಾರೆ ಅಂತಂದಾಗ ಆತ ಮಾಡಿರೋದು ತಪ್ಪು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಂದ್ರೆ ಆತ ಸುಳ್ಳು ಹೇಳಿ ಜಾಗದಲ್ಲಿ ಶವಗಳನ್ನ ಹೂತಿಟ್ಟಿರುವಂತ ಪ್ರದೇಶದಲ್ಲಿ ಅಲ್ಲಿಂದ ಅಲ್ಲೇ ಆಗಿರಿ ಇಲ್ಲಾಗಿರಿ ಅಂತ ಹೇಳಿ ಹೇಳಿದಾಗ ಸರ್ಕಾರ ಅದೆಲ್ಲವನ್ನೂ ಕೂಡ ಮಾಡಿದೆ. SIT ಆತ ತೋರಿಸಿದ ಎಲ್ಲಾ ಜಾಗವನ್ನು ಕೂಡ 18 ಕಡೆಗಳಲ್ಲಿ ಹೋಗಿ ಆಗಿರುವಂತ ಕೆಲಸಗಳನ್ನ ಮಾಡಿದೆ, JCBಗಳನ್ನ ತಂದು. ಹೀಗಾಗಿ SIT ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಏನೂ ಸಿಗದೇ ಇರುವಂತ ಹಿನ್ನೆಲೆಯಲ್ಲಿ ಆತ ಹೇಳಿರೋದು ಸುಳ್ಳು ಅಥವಾ ಆತ ಏನೋ ಕಾರಣಕ್ಕಾಗಿ ಯಾರನ್ನೋ ಬಲಿ ಹಾಕಬೇಕು ಅನ್ನೋಂತ ಒಂದು ದೃಷ್ಟಿಯಲ್ಲಿ ಯಾರದೋ ಷಡ್ಯಂತ್ರದಿಂದಾಗಿ ಈ ರೀತಿ ಮಾಡಿಸ್ತಾ ಇದ್ದಾನೆ ಅನ್ನೋದು ಒಂದು ಆರೋಪಕ್ಕೆ ಇದು ಪುಷ್ಟಿ ನೀಡುವಂತೆ ಸನ್ನಿವೇಶಗಳು ಕಾಣಿಸ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಆತನನ್ನೇ ಅರೆಸ್ಟ್ ಮಾಡಿರೋದ್ರಿಂದ ಈಗ ರಾಜ್ಯ ಸರ್ಕಾರಕ್ಕೂ ಸಹಿತ ಇದೊಂದು ರೀತಿಯಲ್ಲಿ ಪ್ಲಸ್ ಆಗುತ್ತೆ. ನಾವು ಯಾರ ಪರನೂ ಇಲ್ಲ, SIT ತನಿಖೆ ಆಗಿದೆ, ಸತ್ಯಾಸತ್ಯತೆ ಬೆಳಕಿಗೆ ಬಂದಿದೆ, ಆ ಕಾರಣಕ್ಕಾಗಿ ಆತನ ಅರೆಸ್ಟ್ ಮಾಡಿದೀವಿ ಅಂತ ಕಾಂಗ್ರೆಸ್ ಕೂಡ ಅಲ್ಲಿ ಆ ಕಡೆಯಲ್ಲಿ ಹೇಳ್ಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿಗೂ ಇದು ತಮ್ಮ ಹೋರಾಟಕ್ಕೆ ಸಿಕ್ಕ ಫಲ ಅಂತ ಹೇಳ್ಕೊಳ್ಳುವಂತ ಸಾಧ್ಯತೆ. ಆದ್ರೆ ಇಷ್ಟಕ್ಕೆ ಮುಗಿಯಲ್ಲ ದಿವ್ಯಾ, ರಾಜಕೀಯವಾಗಿ ಇದು ಇನ್ನಷ್ಟು ಮುಂದುವರಿಯುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಅನನ್ಯಾ ಭಟ್ ಕಥೆ ಕಟ್ಟಿದ್ದ ಸುಜಾತಾ ಭಟ್ ಇದೀಗ ರಾಜ್ಯದ ಜನರಿಗೆ ಕ್ಷಮೆ ಕೇಳಿದ್ದಾರೆ. ಅನನ್ಯಾ ಬಗ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಸುಜಾತಾ ಭಟ್ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲು ನನಗೆ ಅನನ್ಯಾ ಮಗಳೇ ಇಲ್ಲ ಅಂತ ಹೇಳಿ ಬಾಂಬ್ ಅನ್ನ ಹಾಕಿದ್ರು. ಬಳಿಕ ಅನನ್ಯಾ ನನ್ನ ಮಗಳೇ ಅನ್ನುವಂತಹ ವರಸೆಯನ್ನು ಕೂಡ ಸೃಷ್ಟಿ ಮಾಡಿದ್ರು. ಆದ್ರೆ ಈಗ ಜನರ ಕ್ಷಮೆ ಮತ್ತು ಧರ್ಮಸ್ಥಳದ ಕ್ಷಮೆಯನ್ನ ಕೇಳಿದ್ದಾರೆ ಸುಜಾತಾ ಭಟ್. ಒತ್ತಡದಿಂದಾಗಿ ನಾನು ಆ ರೀತಿಯಾದಂತಹ ಆರೋಪವನ್ನ ಮಾಡಿದ್ದೆ, ಆ ತರ ಹೇಳಿದ್ದೆ ಅಂತ ಹೇಳಿ ಯೂ ಟರ್ನ್ ಹೊಡೆದಿದ್ದಾರೆ. ಅನನ್ಯಾ ನನ್ನ ಮಗಳೇ, ಎಲ್ಲವೂ ಸತ್ಯ ಅಂತ ಹೇಳಿ ಅದೆಷ್ಟೇ ಪ್ರಶ್ನೆಗಳನ್ನ ಮಾಡಿದ್ರು ಕೂಡ ಇದೇ ರೀತಿಯಾದಂತಹ ಉತ್ತರವನ್ನ ಕೊಡ್ತಾ ಇದ್ರು. ಆದ್ರೆ ಈಗ ರಾಜ್ಯದ ಜನರ ಕ್ಷಮೆ ಕೇಳಿ SIT ಮುಂದೆ ನಾನು ಸತ್ಯವನ್ನ ಹೇಳ್ತೇನೆ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಅನನ್ಯಾ ಭಟ್ ಕಥೆಯನ್ನ ಕಟ್ಟಿದಂತ ಸುಜಾತಾ ಭಟ್ ಕ್ಷಣಕ್ಕೊಂದು ಮಾತನಾಡ್ತಾ ಇದ್ರು. ಜೊತೆಗೆ ಅನನ್ಯಾ ಭಟ್ ಅನ್ನುವಂತ ಕಾಲ್ಪನಿಕ ಹುಡುಗಿಯನ್ನ ಸೃಷ್ಟಿ ಮಾಡಿದ್ದೆ ಗಿರೀಶ್ ಮಟ್ಟಣ್ಣನವರಂತ ಖುದ್ದು ಸುಜಾತಾ ಭಟ್ ಬಾಂಬ್ ಸಿಡಿಸಿದ್ರು. ಇನ್ನು ನಿನ್ನೆ ಯೂಟ್ಯೂಬ್ ಚಾನೆಲ್ನ ಸಂದರ್ಶನ ಒಂದರಲ್ಲಿ ಈ ರೀತಿಯಾಗಿ ಅವರು ಮಾತನಾಡ್ತಾರೆ. ಇನ್ನು ಧರ್ಮಸ್ಥಳದ ಜನರು, ಧರ್ಮಸ್ಥಳದ ಭಕ್ತರು ಹಾಗೂ ಕರ್ನಾಟಕದ ಜನತೆಯಲ್ಲಿ ಸುಜಾತಾ ಭಟ್ ಕ್ಷಮೆ ಯಾಚಿಸಿದ್ದಾರೆ. ಅಷ್ಟೇ ಅಲ್ಲ, ತನ್ನನ್ನ ಈ ಕೇಸ್ನಿಂದ ಮುಕ್ತಗೊಳಿಸಿ ಅಂತ ಹೇಳಿಯೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆರೋಗ್ಯದ ನೆಪವೊಡ್ಡಿ SITಗೆ ಸುಜಾತಾ ಭಟ್ ಪತ್ರವನ್ನ ಬರೆದಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗುವುದಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಪತ್ರವನ್ನ ಬರೆದಿದ್ದಾರೆ. ಆಗಸ್ಟ್ 29ರಂದು ಬರ್ತೀನಿ ಅಂತ ಹೇಳಿ ಸುಜಾತಾ ಮನವಿ ಮಾಡಿಕೊಂಡಿದ್ದಾರೆ. ವಿಚಾರಣೆಗೆ ಬರುವಂತೆ SIT ನೋಟಿಸ್ ಅನ್ನ ನೀಡಿದೆ. ಅನಾರೋಗ್ಯದ ಕಾರಣವನ್ನ ಸುಜಾತಾ ಭಟ್ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ಕೇಸ್ ಈ ಲೆವೆಲ್ಗೆ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹೇಳಿದ್ದನ್ನ ಮಾಡಿದ್ದೇನೆ, ಅಂದ್ರೆ ಯಾರೋ ಒತ್ತಡವನ್ನ ಹಾಕಿದ್ರು, ನನ್ನನ್ನ ಇನ್ವೆಸ್ಟಿಗೇಟ್ ಮಾಡಿ ತೇಜೋವಧೆ ಮಾಡಿದ್ರು. ವಯಸ್ಸಾದವರನ್ನ ತೇಜೋವಧೆ ಮಾಡೋದು ಎಷ್ಟು ಸಮಂಜಸ ಅಂತ ಹೇಳಿ ಇವರು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಸುಜಾತಾ ಭಟ್. ನನಗೆ ಇಷ್ಟೊಂದು ಮಟ್ಟಕ್ಕೆ ಈ ಕೇಸ್ ಹೋಗುತ್ತೆ ಅನ್ನೋದಾಗಿ ಮೊದಲೇ ಗೊತ್ತಿರಲಿಲ್ಲ. ಹಾಗಾಗಿ ಅವರು ಹೇಳಿದ್ದನ್ನ ನಾನು ನಿಮ್ಮ ಮುಂದೆ ಹೇಳಿದ್ದೇನೆ ಅಷ್ಟೇ ಅನ್ನೋದಾಗಿಯೂ ಕೂಡ ಈಕೆ ಹೇಳಿಕೊಂಡಿದ್ದು. ಇನ್ನು ಕ್ಷಮೆಯನ್ನ ಕೂಡ ಕೇಳಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇನ್ನು ಅನನ್ಯಾ ಬಗ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಸುಜಾತಾ ಭಟ್. ಅಂದ್ರೆ ಸುಳ್ಳು ಕಥೆಗಳನ್ನ ಕಟ್ಟಿ ಯಾರೋ ಹೇಳಿದ್ರು ಅಂತ ಹೇಳಿ ಈ ರೀತಿಯಾಗಿ ಆರೋಪ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ? ದಿವ್ಯ, ಇಲ್ಲಿ ಈ ಸುಜಾತಾ ಭಟ್ ಏನಿದ್ದಾರೆ, ಈ ಸುಜಾತಾ ಭಟ್ ವರ್ತನೆ ಏನಿದೆ ಇದು ನಿಜವಾಗ್ಲೂ ಕೂಡ ತುಂಬಾ ಉಲ್ಟಾ ಪಲ್ಟಾ ವರ್ತನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಯಾರೋ ಒಬ್ರು ಹೇಳ್ಕೊಟ್ರು, ಅದನ್ನ ನಾನು ಹೇಳ್ತಾ ಇದ್ದೇನೆ, ಯಾರೋ ಒಬ್ರು ನನ್ನ ಬಳಿ ಬರ್ತಾರೆ, ನನಗೆ ಸ್ಟೇಟ್ಮೆಂಟ್ ಕೊಡು ಅಂತಾರೆ ಅಂತ ನಾನು ಈ ರೀತಿ ಹೇಳ್ದೆ. ಸುಜಾತಾ ಭಟ್ ನನ್ನ ಮಗಳೇ ಅಲ್ಲ ಅನ್ನೋ ಒಂದು ಆಂಗಲ್ ನಲ್ಲಿ ನಿನ್ನೆ ಒಂದು ಖಾಸಗಿ ಯೂಟ್ಯೂಬ್ ಚಾನಲ್ಗೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ಆ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತಲ್ಲ, ವಿಡಿಯೋ ಅಪ್ಲೋಡ್ ಆದ್ಮೇಲೆ ಮತ್ತೆ ಇವರು ಉಲ್ಟಾ ಹೊಡೆಯುವಂಥದ್ದು. ಇಲ್ಲ, ನನಗೆ ಆ ಯೂಟ್ಯೂಬ್ ಚಾನಲ್ನವರೇ ನನಗೆ ಒತ್ತಡ ಹೇರಿ ನನ್ನನ್ನ ಕರೆದುಕೊಂಡು ಹೋಗಿ ಹೇಳಿಕೆಯನ್ನ ಕೊಡ್ತಿದ್ರು ಅಂತ. ಇಲ್ಲಿ ಪ್ರಮುಖವಾಗಿ ಯೂಟ್ಯೂಬ್ ಚಾನಲ್ ಕೊಡುವಂತ ಸಂದರ್ಶನದ ಸಮಯದಲ್ಲಿ ಈ ಸೌಜನ್ಯ ಪರ ಹೋರಾಟಗಾರರ ವೇದಿಕೆ ಏನಿದೆ, ಗಿರೀಶ್ ಮಟ್ಟಣ್ಣವರ್ ಏನಿದ್ದಾರೆ, ಅವರ ವಿರುದ್ಧವಾಗಿ ಗಂಭೀರವಾದಂತಹ ಆರೋಪ. ಅವರೇ ನನ್ನ ಸಂಪರ್ಕ ಮಾಡಿದ್ರು, ಅವರೇ ಈ ರೀತಿಯಾಗಿ ಹೇಳಿಕೆ ಕೊಡುವಂತ ಹೇಳಿದ್ರು ಅನ್ನೋ ಒಂದು ಆಂಗಲ್ ನಲ್ಲಿ ಈಕೆ ಹೇಳಿರ್ತಾಳೆ. ಇದಾದ ಮೇಲೆ ಮತ್ತೆ ಒಂದು ಬೇರೆ ಬೇರೆ ಖಾಸಗಿ ವಾಹಿನಿಗಳಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಅದನ್ನ ಒತ್ತಡದ ಮುಖಾಂತರ ನಾನು ಹೇಳಿರುವಂತದ್ದು. ಹೀಗಾಗಿನೇ ನನಗೆ ಏನು ನನ್ನ ವಿರುದ್ಧವಾಗಿ ಏನು ಒತ್ತಡವನ್ನ ಹೇರಿ ಒಂದು ಹೇಳಿಕೆಯನ್ನು ಕೊಡಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ನಾನು ಒತ್ತಡಕ್ಕೆ ಮನದಿ ಹೇಳಿಕೆಯನ್ನು ಕೊಟ್ಟಿದ್ದೇನೆ ಅನ್ನೋ ಒಂದು ಆಂಗಲ್ ನಲ್ಲಿ, ಮತ್ತು ನನ್ನ ಮಗಳು ಇರೋದು ನಿಜ ಅನ್ನೋ ಒಂದು ಆಂಗಲ್ ನಲ್ಲಿ ಈಕೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗ ಸದ್ಯಕ್ಕೆ ಮತ್ತೆ ಈ SIT ತನಿಖೆಗೆ ಕರೀತಾ ಇರುವಂತಹ ಹಿನ್ನೆಲೆಯಲ್ಲಿ ಆಕೆಯನ್ನ ವಿಚಾರಣೆ ಕರೆಯುವಂತಹ ಹಿನ್ನೆಲೆಯಲ್ಲಿ ಅನಾರೋಗ್ಯದ ಕಾರಣವನ್ನ ಮುಂದಿಟ್ಕೊಂಡು ಮುಂದಿನ ದಿನಾಂಕಕ್ಕೆ ನಾನು ಬರ್ತೀನಿ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಒಂದು ಹೇಳಿಕೆಯನ್ನ ಆಕೆ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಇಲ್ಲಿ ಮಾಧ್ಯಮಗಳು ಏನು ಸುದ್ದಿಯನ್ನ ಏನ್ ಬಿತ್ತರಿಸ್ತಾ ಇವೆ, ಮಾಧ್ಯಮಗಳು ಪ್ರಶ್ನೆಯನ್ನ ಕೇಳ್ತವೆ. ಆಕೆಯ ನಡವಳಿಕೆಯಲ್ಲಿ ಉಲ್ಟಾ ಇರುವಂತದ್ದು ಮತ್ತು ಆಕೆಯ ಹೇಳಿಕೆಗಳಲ್ಲಿ ದ್ವಂದ್ವ ಇರುವುದರಿಂದಾಗಿ ಮಾಧ್ಯಮಗಳು ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಕೂಡ ಅದಕ್ಕೆ ಓವರ್ ಆಗಿ ರಿಯಾಕ್ಟ್ ಮಾಡುವಂಥದ್ದು ಮತ್ತು ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅನ್ನೋ ಒಂದು ಆಂಗಲ್ ನಲ್ಲಿ ಒಂದು ಪತ್ರವನ್ನು ಬರೆದಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಆ ಪತ್ರ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಹೀಗಾಗಿನೇ ಮನೆ ಏನಿದೆ, ಬನಶಂಕರಿ ಬಳಿ ಇರುವಂತಹ ಸುಜಾತಾ ಭಟ್ ಮನೆ ಏನಿದೆ, ಅಲ್ಲಿ ಈಗ ಪೊಲೀಸರ ಪ್ರೊಟೆಕ್ಷನ್ ಕೂಡ ಇರುವಂಥದ್ದು. ಇನ್ನು SIT ತಂಡ ಕೂಡ ಅಲ್ಲಿಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರಶ್ನೆಗಳನ್ನ ಕೇಳೋದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಹೀಗೆ ಹೇಳಿಕೆಗಳೇನೇನಿದೆ, ಈ ಜನರ ಬಳಿ ಒಂದು ಕ್ಷಮೆ ಕೇಳುವಂಥದ್ದು ಮತ್ತು ಧರ್ಮಸ್ಥಳದ ವಿಚಾರಕ್ಕೆ ಕ್ಷಮೆ ಕೇಳುವಂಥದ್ದು,
ಅದಾದ ಮೇಲೆ ಮತ್ತೆ ಉಲ್ಟಾ ಹೊಡೆಯುವಂಥದ್ದು ಈ ರೀತಿಯಾದ ಪ್ರಕ್ರಿಯೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಜನಕ್ಕೂ ಕೂಡ ಕನ್ಫ್ಯೂಸ್ ಆಗುತ್ತೆ. ತನಿಖಾಧಿಕಾರಿಗಳ ಒಂದು ತನಿಖೆಯನ್ನ ಮತ್ತು ಅವರ ಇನ್ವೆಸ್ಟಿಗೇಷನ್ ಏನಿದೆ ಅದನ್ನ ಹಾದಿ ತಪ್ಪಿಸುವಂತಹ ನಿಟ್ಟಿನಲ್ಲಿ ಈಕೆ ಈ ರೀತಿ ಮಾಡಲ್ಲ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಒಟ್ಟಾರೆ ಈಕೆಯ ವರ್ತನೆ ಏನಿದೆ ಅದು ಸಾಕಷ್ಟು ಗೊಂದಲಕ್ಕೂ ಕೂಡ ಕಾರಣ ಆಗಿದೆ. ಮುಂದಿನ ದಿನಮಾನಗಳಲ್ಲಿ SIT ಕೇಳುವಂತಹ ಪ್ರಶ್ನೆಗಳೇನಿದೆ ಅವೆಲ್ಲಕ್ಕೂ ಕೂಡ ಈಕೆ ಉತ್ತರ ಕೊಡಬೇಕಾಗಿದೆ. ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈ ಮಾಸ್ಕ್ ಮ್ಯಾನ್ ಬುರುಡೆ ಮ್ಯಾನ್ ಏನಿದ್ದಾನೆ ಆತನನ್ನು ಕೂಡ SIT ಅಧಿಕಾರಿಗಳು ಬಂಧಿಸಿದ್ದಾರೆ. ಆತನನ್ನು ಕೂಡ ಕೋರ್ಟ್ಗೆ ಒಪ್ಪಿಸುವಂತಹ ಕೆಲಸವನ್ನ ಮಾಡ್ತಾರೆ. ಇದರಲ್ಲಿ ಆತ ಕೂಡ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾನಂತೆ, ನಾನು ಕೇವಲ ಇದರಲ್ಲಿ ಪಾತ್ರಧಾರಿ, ಸೂತ್ರಧಾರರು ಬೇರೆ ಇದ್ದಾರೆ ಅನ್ನೋ ಒಂದು ಆಂಗಲ್ ನಲ್ಲಿ ಆತ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈ ನಿಗೂಢ ವ್ಯಕ್ತಿಯ ಏನು ಮುಖವಾಡ ಏನಿದೆ ಅದು ಕೂಡ ಕಳಚಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಮುಂದಿನ ದಿನಮಾನಗಳಲ್ಲಿ ಸುಜಾತಾ ಭಟ್ ಏನಿದ್ದಾಳೆ ಆ ಸುಜಾತಾ ಭಟ್ ಮುಂದೆ ಆಕೆಯನ್ನು ಕೂಡ ಕರೆಸಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳು ಕೂಡ ಲಭ್ಯವಾಗಬೇಕಾಗಿದೆ. ಈಗ ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಈತನ ಹೆಸರು CN ಚಿನ್ನಯ್ಯ ಅನ್ನೋದನ್ನು ಕೂಡ ಈಗ SITಯೇ ಸ್ವತಃ ಬಹಿರಂಗ ಪಡಿಸ್ತಾ ಇರುವಂತದ್ದು. ಒಟ್ಟಾರೆ ಈ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಏನಿದೆ ದೊಡ್ಡ ಮಟ್ಟದ ತಿರುವುಗಳನ್ನು ಪಡ್ಕೊಂಡಿರುವಂತದ್ದು, ಷಡ್ಯಂತ್ರ ಆಗಿರುವಂತದ್ದು ಮತ್ತು ಧರ್ಮಸ್ಥಳದ ವಿರುದ್ಧವಾಗಿ ಕೆಲವರು ಮಾಡ್ತಾ ಇರುವಂತಹ ಒಳಸಂಚುಗಳೇನಿದೆ ಅದು ಒಂದೊಂದಾಗಿ ಬಯಲಾಗ್ತಾ ಇರುವಂತದ್ದು. ಈಗ ಮುಂದಿನ ದಿನಮಾನಗಳಲ್ಲಿ ಸುಜಾತಾ ಭಟ್ ಮುಖವಾಡ ಕೂಡ ಕಳಿಸಬೇಕಾಗಿದೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.